ಪದೇ ಪದೇ ಕೆಲವು ಮರಾಠಿ ಪುಂಡ್ರು ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡೋದು, ದಬ್ಬಾಳಿಕೆ ಮಾಡೋದು ಇದು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಪೊಲೀಸ್ನವರು ಸರಿಯಾದ ಕ್ರಮ ತಗೊಳ್ಳದೇ ಇದ್ದ ಕಾರಣ ಮತ್ತೆ ಮತ್ತೆ ಇಂಥ ಪುಂಡಾಟಗಿರಿ ಗೂಂಡಾಗಿರಿ ಮಾಡೋದು ಅವರಿಗೆ ಇದೇನು ಹೊಸದೇನು ಅಂತೇನು ಅನಿಸಿಲ್ಲ. ಬೆಳಗಾವಿಯಲ್ಲಿ ಕನ್ನಡ ಮಾತಾಡಿದ್ದಕ್ಕೆ MES ಗೂಂಡಾಗಳು ಮರಾಠಿ ಪುಂಡ್ರು ಇಂಥ ಕೃತ್ಯ ಎಸಗ್ತಾರೆ ಅಂದರೆ ಯಾವ ಮಹಾನಗರ ಪಾಲಿಕೆ ಅವರ ಕೈಯಲ್ಲಿತ್ತು, ಯಾವ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿಗಳು ಅವರ ಕೈಯಲ್ಲಿದ್ವೋ ಅವೆಲ್ಲ ಇವತ್ತು ಸರ್ವನಾಶ ಆಗಿದ್ರೆ ಇಂಥ ದುರಾಂಕಾರದ ವರ್ತನೆಗಳು, ಇಂಥ ಗುಂಡಾಗಿರಿಗಳು ಮಾಡ್ಕೊಂಡು ಬಂದು ಇವತ್ತು ಅವರ ಅಸ್ತಿತ್ವ ಇಲ್ದಂಗೆ ಆಗಿದೆ. ಅವರು ಒಬ್ಬ ಕನ್ನಡಿಗನ ಮೇಲೆ ಹಲ್ಲೆ ಮಾಡಿದ್ರೆ ಕರವೆಯವರು ನೂರಾರು ಜನ MES ಮರಾಠಿಗರ ಮೇಲೆ ಹಲ್ಲೆ ಮಾಡಬೇಕಾಗತ್ತೆ. ಬೆಳಗಾವಿಯಲ್ಲಿ ನಿನ್ನೆ ನಡೆದಂಥ ಘಟನೆ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಪುಂಡಾಟಿಕೆಯನ್ನು ನಿರಂತರವಾಗಿ ಎದುರಿಸ್ತಾ ಇವತ್ತು ಅವ್ರನ್ನ ಒಂದಷ್ಟು ಮಟ್ಟ ಹಾಕಿದ್ರೆ, ಅವರ ಬೇರುಗಳನ್ನು MES ಬೇರುಗಳನ್ನು ಕಿತ್ತ ಹಾಕಿದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರುವಾಗ ಪದೇ ಪದೇ ಕೆಲವು ಮರಾಠಿ ಪುಂಡ್ರು ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡೋದು, ದಬ್ಬಾಳಿಕೆ ಮಾಡೋದು ಇದು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ನಿನ್ನೆ ಬಸ್ಸು ಕಂಡಕ್ಟರ್ ಮೇಲೆ ಮಾಡಿದಂಥ ಅಲ್ಲೇನಿದೆ ಅದು ಅನೇಕ ಸಂದರ್ಭದಲ್ಲಿ ಇಂಥ ಪುಂಡಾಟಿಕೆ ಗುಂಡಾಗಿರಿ ಮಾಡಿದಾಗ ನಮ್ಮ ಪೊಲೀಸ್ನವರು ಸರಿಯಾದ ಕ್ರಮ ತಗೊಳ್ಳದೇ ಇದ್ದ ಕಾರಣ ಮತ್ತೆ ಮತ್ತೆ ಇಂಥ ಪುಂಡಾಟಗಿರಿ ಗುಂಡಾಗಿರಿ ಮಾಡೋದು ಅವರಿಗೆ ಇದೇನು ಹೊಸದೇನು ಅಂತೇನು ಅನಿಸಿಲ್ಲ. ಹಾಗಾಗಿ ನಿನ್ನೆ ಆ ವಯಸ್ಸಿನಲ್ಲಿ 3-4 ಜನ ಸೇರಿಕೊಂಡು ಕನ್ನಡದಲ್ಲಿ ಮಾತಾಡಿದ್ದಕ್ಕೆ ಹಲ್ಲೆ ಮಾಡ್ತಾರೆ ಅನ್ನೋದಾದರೆ ಅವ್ರು ಬದುಕ್ತಿರೋದು ಎಲ್ಲಿ? ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನಿಸ್ಕೊಳ್ಳುವಂಥ ಗಂಡು ಮೆಟ್ಟಿನ ನೆಲ, ಕಿತ್ತೂರಾಣಿ ಚೆನ್ನಮ್ಮನ ಪುಣ್ಯಭೂಮಿ, ರಾಯಣ್ಣನ ಜನ್ಮಭೂಮಿ ಆಗಿರುವಂಥ ಬೆಳಗಾವಿಯಲ್ಲಿ ಕನ್ನಡ ಮಾತಾಡಿದ್ದಕ್ಕೆ MES ಗೂಂಡಾಗಳು ಮರಾಠಿ ಪುಂಡ್ರು ಇಂಥ ಕೃತ್ಯ ಎಸಗ್ತಾರೆ ಅಂದರೆ ಇನ್ನು ಮಹಾರಾಷ್ಟ್ರದಲ್ಲಿರುವಂಥ ಕನ್ನಡಿಗರ ಪರಿಸ್ಥಿತಿ ಹೇಗಿರಬಹುದು ಅಂತ ಹೇಳಿ ಒಂದೇ ಒಂದು ಕ್ಷಣ ನಾವು ಅಂದ್ಕೊಂಡ್ರೆ ಅದು ಭಾರಿ ಭಯಂಕರವಾಗಿರುತ್ತೆ ಅಂತೇಳಿ ಅನಿಸುತ್ತೆ. ಇಂಥ ಪುಂಡಾಟಿಕೆಯಿಂದಲೇ ಅವರ ಅಸ್ತಿತ್ವವೆಲ್ಲವೂ ಇವತ್ತು ಕಳೆದೋಗಿದೆ. ಯಾವ ಬೆಳಗಾವಿಯಿಂದ 7 ಜನ ಶಾಸಕರು ಕರ್ನಾಟಕದ ವಿಧಾನಸಭೆಗೆ ಆಯ್ಕೆ ಆಗಿ ಬರ್ತಿದ್ರು, ಯಾವ ಮಹಾನಗರ ಪಾಲಿಕೆ ಅವರ ಕೈಯಲ್ಲಿತ್ತು, ಯಾವ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿಗಳು ಅವರ ಕೈಯಲ್ಲಿದ್ವೋ ಅವೆಲ್ಲ ಇವತ್ತು ಸರ್ವನಾಶ ಆಗಿದ್ರೆ ಇಂಥ ದುರಾಂಕಾರದ ವರ್ತನೆಗಳು, ಇಂಥ ಗುಂಡಾಗಿರಿಗಳು ಮಾಡ್ಕೊಂಡು ಬಂದು ಇವತ್ತು ಅವರ ಅಸ್ತಿತ್ವ ಇಲ್ದಂಗೆ ಆಗಿದೆ. ಅದರ ಹೊಟ್ಟೆ ಹುರಿಗೆ ಅಮಾಯಕ ಸರ್ಕಾರಿ ನೌಕರಿ ಮಾಡುವಂಥ ಅಧಿಕಾರಿಗಳ ಮೇಲೆ ಇವರ ಪುಂಡಾಟಿಕೆ ನಡೆಯುತ್ತೆ ಅನ್ನೋದಾದರೆ ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಇದು ಅಂತ್ಯ ಆಗದೆ ಹೋದರೆ, ಅವರು ಒಬ್ಬ ಕನ್ನಡಿಗನ ಮೇಲೆ ಹಲ್ಲೆ ಮಾಡಿದ್ರೆ ಕರವೆಯವರು ನೂರಾರು ಜನ MES ಮರಾಠಿಗರ ಮೇಲೆ ಹಲ್ಲೆ ಮಾಡಬೇಕಾಗತ್ತೆ. ಅದು ಒಂದು ಕ್ಷಣ ಕರವೆಗೆ. ಅದಕ್ಕಾಗಿ ನಾನು ಬೆಳಗಾವಿಯ ಪೊಲೀಸ್ ಕಮಿಷನರ್ಗೆ, ಅಲ್ಲಿಯ SP ಅವ್ರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು
ಈ ಈ ನಿನ್ನೆ ಇಂಥ ಕೃತ್ಯ ಎಸಗಿರುವಂಥ ಆ ಪುಡಾರಿಗಳೇನಿದ್ದಾರೆ, ಗೂಂಡಾಗಳೇನಿದ್ದಾರೆ, ಅವ್ರನ್ನ ಗುಂಡಾ ಕಾಯ್ದೆ ಅಡಿಯಲ್ಲಿ ಬಂಧಿಸಿ ಅವ್ರನ್ನ ಜೈಲಿಗೆ ಕಳಿಸ್ಬೇಕು.